ಭಟ್ಕಳದಲ್ಲಿ ಹೊತ್ತಿಕೊಳ್ತಾ ಕೋಮು ಸಂಘರ್ಷ. ಭಟ್ಕಳದಲ್ಲಿ ಧಾರ್ಮಿಕ ಮೂರಿನ ಕಟ್ಟೆ ಮರು ನಿರ್ಮಾಣ ವಿವಾದ ಹುಟ್ಟಿಸಿದೆ. ಪೊಲೀಸರ ಮೇಲೆ ಮುಸ್ಲಿಂ ಸಂಘಟನೆ ಹಲ್ಲೆ ನಡೆಸಿದೆ. ನಿನ್ನೆ ರಾತ್ರಿ ಭಟ್ಕಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಜಾಗಟೆ ಕಟ್ಟೆಯಲ್ಲಿ ಇದ್ದ ಮೂರಿನ ಕಟ್ಟೆಯನ್ನ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ತೆರವು ಮಾಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಸುಪರ್ದಿಯಲ್ಲಿ ಇರುವ ಜಾಗದಲ್ಲಿ ಮರು ನಿರ್ಮಾಣ ಮಾಡಲಾಗಿದೆ. ನಿನ್ನೆ ಬೆಳಗ್ಗೆ ಅಷ್ಟೇ ಮರು ನಿರ್ಮಾಣ ಮಾಡಿದ್ರು. ಮೂರಿನ ಕಟ್ಟೆ ನಿರ್ಮಾಣಕ್ಕೆ ಮುಸ್ಲಿಂ ಸಂಘಟನೆಯಿಂದ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಕಟ್ಟೆಯನ್ನ ತೆರವು ಮಾಡಲು ಆಗ್ರಹಿಸಿ ಏಕಾಏಕಿ ಮುಸ್ಲಿಮರು ಜಮಾಯಿಸಿದ್ದಾರೆ. ನಿನ್ನೆ ಮುಂಜಾನೆ ನಿರ್ಮಾಣ ಮಾಡಿದ್ದ ಮೂರಿನ ಕಟ್ಟೆಯನ್ನ ಮುಸ್ಲಿಮರು ಒಡೆದು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸರ ಮೇಲೂ ಹಲ್ಲೆ ಮಾಡಲಾಗಿದೆ. ಮುಸ್ಲಿಂ ಗುಂಪಿನ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ನಿನ್ನೆ ಭಟ್ಕಳದಲ್ಲಿ ಎರಡು ರೀತಿಯ ಸಂದರ್ಭ. 11 ಜನ ಮೃತಪಟ್ಟಿದ್ದಕ್ಕೆ ಭಟ್ಕಳದ ಜನ ಶೋಕದಲ್ಲಿದ್ರು. ರಾತ್ರಿ ಆಗ್ತಿದ್ದಂತೆ ಇಂತಹ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಮುಸ್ಲಿಂ ಬಾಂಧವರು ಗಲಾಟೆ ಮಾಡಿದ್ದಾರೆ. ಏನು ಗಲಾಟೆ ಮಾಡಿದ್ದಾರೆ? ತೆರವಾಗಿದ್ದಂತಹ ಮೂರಿನ ಕಟ್ಟೆಯನ್ನ ಮತ್ತೆ ಮರು ನಿರ್ಮಾಣ ಮಾಡಿರ್ತಾರೆ. ಹೀಗಾಗಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ನಿರ್ಮಾಣ ಆಗಿದ್ದಂತಹ ಮೂರಿನ ಕಟ್ಟೆಯನ್ನ ಧ್ವಂಸ ಮಾಡುವ ಕೆಲಸವನ್ನ ಮಾಡ್ತಾರೆ. ಆಗ ಎರಡೂ ಕೋಮಿನ ಮಧ್ಯೆ ಸಂಘರ್ಷ ಶುರುವಾಗುತ್ತೆ. ಪೊಲೀಸರ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮುರಿನ್ ಕಟ್ಟೆ ಧ್ವಂಸ ವಿವಾದ ಈಗ ಭಟ್ಕಳದಲ್ಲಿ ಭಾರೀ ಪ್ರಮಾಣದಲ್ಲಿ ಗಲಭೆ ಸೃಷ್ಟಿಯಾಗಿರುವಂಥದ್ದು. ನಾವೀಗ ಮುರಿನ್ ಕಟ್ಟೆಯ ಧ್ವಂಸವಾದಂಥ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಭಟ್ಕಳ ನಗರ ಪ್ರದೇಶದಲ್ಲಿ ಬರುವಂಥ ಈ ಒಂದು ಸ್ಥಳ. ಇಲ್ಲಿ ಮುರಿನ್ ಕಟ್ಟೆ ಅಂತಂದರೆ ದೇವಿಗೆ ಕೊಡುವಂಥ ಹೊರೆಯನ್ನು ತಿಂಗಳಿಗೆ ಒಮ್ಮೆ 3 ತಿಂಗಳಿಗೆ ಒಮ್ಮೆ ತಂದು ಇಲ್ಲಿ ಹಾಕಲಾಗುತ್ತೆ. ಈ ಒಂದು ಪ್ರದೇಶ ಏನಿದೆ ದಶಕಗಳಿಗಿಂತ ಹೆಚ್ಚು ವರ್ಷಗಳ ಕಾಲ ಹಿಂದೂಗಳು ಇಲ್ಲಿ ಆರಾಧನೆ ಮಾಡ್ಕೊಂಡು ಬಂದಂಥ ಸ್ಥಳ. ಏನು ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಪಕ್ಕದಲ್ಲೇ, ಆ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಸಂದರ್ಭದಲ್ಲಿ ಈ ಒಂದು ಮುರಿನ್ ಕಟ್ಟೆಯ ತೆರವು ಕಾರ್ಯಾಚರಣೆ ನಡೆದಿತ್ತು. ಅಂದಿನಿಂದ ಇಂದಿನವರೆಗೂ ಹಿಂದೂ ಸಂಘಟನೆಯವರ ಆಗ್ರಹ ಇತ್ತು, ಮೊದಲು ಎಲ್ಲಿತ್ತೋ ಮುರಿನ್ ಕಟ್ಟೆ ಅದರ ಪಕ್ಕದಲ್ಲಿಯೇ ನಮಗೆ ಮುರಿನ್ ಕಟ್ಟೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು ಎನ್ನುವುದಾಗಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಬಳಿಗೂ ಒಂದು ಅವರ ಅವಲತ್ತುಕೊಂಡಿದ್ರು. ಈ ಒಂದು ಸ್ಥಳದಲ್ಲಿ ನಮಗೆ ಮುರಿನ್ ಕಟ್ಟೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಸ್ವತಃ ಹಿಂದೂ ಸಂಘಟನೆಯ ಕಾರ್ಯಕರ್ತರೇ ಈ ಒಂದು ಸ್ಥಳದಲ್ಲಿ ಮುರಿನ್ ಕಟ್ಟೆಯನ್ನು ನಿರ್ಮಾಣ ಮಾಡಿದರು. ಅದು ಇಂದು ಬೆಳಿಗ್ಗೆ ಸಹ ಮುರಿನ್ ಕಟ್ಟೆಯ ನಿರ್ಮಾಣದ ಪರಿಪೂರ್ಣ ಕಾಮಗಾರಿಯನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕೆಲ ಮುಸ್ಲಿಂ ನಾಯಕರು ಈ ಸ್ಥಳದಲ್ಲಿ ಮುರಿನ್ ಕಟ್ಟೆಯನ್ನು ನಿರ್ಮಾಣ ಮಾಡಬಾರ್ದು, ಇದರ ಅಕ್ಕಪಕ್ಕ ಮುಸ್ಲಿಮರಿಗೆ ಸೇರಿದಂಥ ಸ್ಥಳವಿದೆ, ಅವರು ಇಲ್ಲಿ ಮನೆ ಕಾಂಪ್ಲೆಕ್ಸ್ ಕಟ್ಕೊಳ್ಳುವ ಸಾಧ್ಯತೆ ಇದೆ, ಆ ಹಿನ್ನೆಲೆಯಲ್ಲಿ ನೀವು ಇಲ್ಲಿ ಮುರಿನ್ ಕಟ್ಟೆ ನಿರ್ಮಾಣ ಮಾಡಬಾರ್ದು ಎನ್ನುವ ಒಂದು ಆಕ್ರೋಶವನ್ನು ಸಹ ಇಲ್ಲಿ ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಯಾರ ಮಾತಿಗೂ ಕಿವಿ ಕೊಡದೆ ಈ ಒಂದು ಸ್ಥಳದಲ್ಲಿ ಮುರಿನ್ ಕಟ್ಟೆಯನ್ನು ನಿರ್ಮಾಣ ಮಾಡಿದರು. ಕಪ್ಪೆಚಿಪ್ಪು ತೆಗೆಯಲು ಹೋಗಿ 11 ಜನ ಭಟ್ಕಳದಲ್ಲಿ ಮೃತಪಟ್ಟಿದ್ದರು. ಈ ಒಂದು ಶೋಕಾಚರಣೆಯ ಸಂದರ್ಭದಲ್ಲಿ ಎಲ್ಲ ಹಿಂದೂ ಪರ ಕಾರ್ಯಕರ್ತರು ಕೂಡ ಹಾಸ್ಪಿಟಲಲ್ಲಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿ ಜಮಾವಣೆಗೊಂಡಂಥ ಮುಸ್ಲಿಂ ಸಂಘಟನೆಯ ನಾಯಕರು ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಮುರಿನ್ ಕಟ್ಟೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಏನಂತಂದರೆ 2,000ಕ್ಕೂ ಹೆಚ್ಚು ಇಲ್ಲಿ ಮುಸ್ಲಿಂ ಯುವಕರು ಸೇರಿ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿ ಕಟ್ಟಿರುವಂಥ ಮುರಿನ್ ಕಟ್ಟೆಯನ್ನು ಧ್ವಂಸ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಭಟ್ಕಳದಲ್ಲಿ ಈಗ ಗಲಭೆಯ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಧ್ವಂಸ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿ ಹಿಂದೂಪರ ಕಾರ್ಯಕರ್ತರು ಭಟ್ಕಳದ ಶಹರ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ನೀವೀಗ ನೋಡ್ಬೋದು ದೃಶ್ಯದಲ್ಲಿ KSRP ವ್ಯಾನ್ ಸಹ ಇಲ್ಲಿ ನಿಂತಿದೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ, ಯಾರೂ ಕೂಡ ಈ ಒಂದು ಸ್ಥಳಕ್ಕೆ ತೆರಳದಂತೆ ನಿರ್ಬಂಧ ಹೇರಿದ್ದೇವೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಜಮಾವಣೆಯನ್ನು ಮಾಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಹೊರತುಪಡಿಸಿ ಪೊಲೀಸರು ಸೇರಿ ಇನ್ನು ಉಡುಪಿ ಮಂಗಳೂರಿನಿಂದ ಸಹ ಇಲ್ಲಿ ಪೊಲೀಸರ ನಿಯೋಜನೆ ಆಗ್ತಾ ಇದೆ. ಈ ಒಂದು ಭಟ್ಕಳ ಏನಿದೆ ಕೋಮು ಸೂಕ್ಷ್ಮ ಪ್ರದೇಶ, ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಇಲ್ಲಿ ಪೊಲೀಸರ ಜಮಾವಣೆಯಾಗಿರುವಂಥದ್ದು.
ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.